ನಮಸ್ತೆ ಎಲ್ಲರಿಗೂ. ಇವತ್ತು ರಾತ್ರಿ ಎಲ್ಲ ಮಳೆ ಬಂದಿದೆ. ಅಂದರೆ ಒಂದು 3 ಅವರ್ ಸಖತ್ತಾಗಿ ಹೊಡೀತು ಮಳೆ. ಸಾಯಂಕಾಲ 7 ಗಂಟೆ 6 ಗಂಟೆ 6:30 7 ಗಂಟೆ ಇರ್ಬೋದು ಆವಾಗ ಸ್ಟಾರ್ಟ್ ಆಗಿದ್ದು. ಸುಮಾರು 8-9 ಗಂಟೆವರೆಗೂ ಜೋರಾಗೆ ಬಂತು. ಅದಾದಮೇಲೆ ಬೆಳಗಿನ ಜಾವದವರೆಗೂ ಸಣ್ಣ ಮಳೆ ಬರ್ತಾನೇ ಇತ್ತು. ಇನ್ನೂ ಬೆಳಗ್ಗೆ 9-10 ಗಂಟೆ ಮೇಲೆ ಮಳೆ ನಿಂತ ಮೇಲೆ ಬಿಸಿಲು ಬಿದ್ದದ್ದು ನೋಡಿ ನಾನು ಮೇಲಕ್ಕೆ ಬಂದೆ. ಅದು ಅಲ್ಲದೆ ಆಪಿಗೆ ಊಟ ಕೊಡಬೇಕಾಗಿತ್ತಲ್ವ, ಅದರಿಂದ ಬಂದಂಗೂ ಆಯಿತು, ಬಿಸಿಲಲ್ಲಿ ಸ್ವಲ್ಪ ಓಡಾಡ್ದಂಗೆ ಆಯಿತು ಗಾರ್ಡನ್ಗೆ ಅಂತ ಬಂದಿದ್ದೀನಿ. ಹೂವುಗಳೆಲ್ಲ ತುಂಬ ಚೆನ್ನಾಗಿ ಅರಳಿದ್ವು, ನೋಡಿ ಖುಷಿ ಆಯಿತು. ಯಾಕೆಂದರೆ ರಾತ್ರಿ ಮಳೆ, ಇಡೀ ಮಳೆಯಲ್ಲಿ ಎಲೆಗಳ ಮೇಲೆ ಇರೋ ಧೂಳೆಲ್ಲ ಹೋಗಿ ಈ ಥರ ಜೋರಾಗಿ ಬಿಸಿಲು ಬಿದ್ದಿದೆ. ಈ ಥರ ಸರಿಯಾದ ಬಿಸಿಲು ಮಳೆ ಎರಡೂ ಇದ್ದಾಗ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೀತವೆ. ಬರೀ ಮಳೆ ಬಂದು ಮೋಡ ಮುಚ್ಕೊಂಡ್ರೂ ಬೆಸ್ಟು ಜಾಸ್ತಿ ಇರುತ್ತೆ. ಈ ಥರ ಮಳೆ ಬಂದು ನಿಂತಾದಮೇಲೆ ಜೋರಾಗಿ ಬಿಸಿಲು ಬಿದ್ದರೆ ಗಿಡಗಳಿಗೆ ನಮಗೆ ಹೆಂಗೆ ಮೋಡ ಮುಚ್ಕೊಂಡಿದ್ರೆ ಕಾಯಿಲೆಗಳು ಬರುತ್ತೋ ಗಿಡಗಳಿಗೂ ಅದೇ ಥರ. ಇವಾಗ ಆ ಬಿಸಿಲಲ್ಲಿ ನೋಡಿ ಗಿಡಗಳು ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಾ ಇದ್ದಾವೆ. ಬಿಸಿಲಿದ್ರೂ ಕೂಡ ಗಿಡಗಳು ಕಳಕಳಿಯಾಗಿದ್ದಾವೆ, ಎಲೆಗಳು ಅಂತೂ ಶೈನಿಂಗ್ ಇದ್ದಾವೆ ಒಂದೊಂದಾದರೆ. ಒಂದು ಕಡೆಯಿಂದ ನಾನೆಲ್ಲ ಗಮನಿಸ್ಕೊಂಬಂದೆ, ಯಾಕೆಂದರೆ ಇಡೀ ರಾತ್ರಿ ಮಳೆ ಬಂದಿತ್ತಲ್ವ, ಏನೇನಾಗಿದೆಯೋ ಅಂತ ನೋಡ್ಕೊಂಡು. ಒಟ್ಟು ಎಲ್ಲೂ ನೀರು ನಿಂತಿರಲಿಲ್ಲ ಪಾಟ್ಗಳಿಗೆ, ಎಲ್ಲ ಪಾಟು ಗಮನಿಸ್ಕೊಂಡೆ. ಮಳೆ ಬಂದಾಗ ಇದೊಂದು ನಾವು ತಿರ್ಗಾ ಮಾರನೇ ದಿನ ಗಮನಿಸ್ಕೋಬೇಕು, ಮಳೆ ನೀರು ಎಲ್ಲರೂ ಬ್ಲಾಕ್ ಆಗಿದೆಯಾ ಪಾಟಲ್ಲಿ ಅಂತ. ಆವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆ ನೀರೆಲ್ಲ ಈಚೆ ಹೋಗುತ್ತೆ. ಇದು ಗುಲಾಬಿ ಡಬಲ್ ಕಲರಲ್ಲಿ ಒಂದು 3 ಗಿಡ ಇದ್ದಾವೆ. ಇದು ಒಂದು, ಆಮೇಲೆ ಇವಾಗ ಎರಡನೇ ತೋರಿಸಿದ್ನಲ್ಲ ಅದು ಒಂದು, ಇನ್ನೊಂದು ಡಾರ್ಕ್ ಪಿಂಕು ಲೈಟ್ ಪಿಂಕು ಮಿಕ್ಸ್ ಆಗಿರೋದು ತೋರಿಸಿದ್ದೀನಿ ಎಷ್ಟೋ ಸರಿ. ಅದೊಂದು 3 ಇದ್ದಾವೆ, ಚೆನ್ನಾಗಿರ್ತವೆ ಎಲ್ಲ ಗಿಡಗಳು. ಡಬಲ್ ಕಲರ್ ಇದ್ದಾಗ ಇನ್ನೂ ಚೆನ್ನಾಗಿ ನೋಡೋಕ್ಕಿರುತ್ತೆ. ನೋಡಿ ದಾಸವಾಳದ ಗಿಡಗಳು ಎಲೆಗಳು ಶೈನಿಂಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಇದ್ದರೆ ಕಾಯಿಲೆ ಬರೋಲ್ಲ, ಗಿಡಗಳೂ ತುಂಬ ಚೆನ್ನಾಗಿ ಬೀಳುತ್ತೆ. ಯಾಕೆಂದರೆ ಅದಕ್ಕೆ ಬಿಸಿಲು ಸರಿಯಾಗಿ ಸಿಕ್ಕಿರುತ್ತೆ, ಮಳೆನೂ ಸರಿಯಾಗಿ ಬೀಳುತ್ತೆ. ಮಳೆ ನೀರಲ್ಲೂ ತುಂಬ ಪ್ರೋಟೀನ್ ಸಿಗುತ್ತೆ ಅವಕ್ಕೆ. ಅದಾದಮೇಲೆ ಬಿಸಿಲು ಚೆನ್ನಾಗಿ ಕಾಯೋದ್ರಿಂದ ಗಿಡಗಳು ಮಣ್ಣು ಒಂಥರ ಪಾಚಿ ಕಟ್ಟುತ್ತೆ, ನೋಡಿದ್ದೀರ ಜಾಸ್ತಿ ಮಳೆ ಆದಾಗ. ಆ ಥರನೂ ಆಗೋಲ್ಲ, ಈ ಥರ ಬಿಸಿಲು ಬಿದ್ದಾಗ ತುಂಬ ಚೆನ್ನಾಗಿ ಬೆಳೀತವೆ. ಅಂದರೆ ಅದು ಯಾವಾಗೋ ಅಪರೂಪ. ಆಮೇಲೆ ಇವತ್ತೊಂದು ಡಬಲ್ ಪೆಟಲ್ ಅರಳಿದೆ. ಸುಮಾರು ಸಿಂಗಲ್ ಪೆಟಲೇ, ಡಬಲ್ ಪೆಟಲ್ ಒಂದೇ ಒಂದು ಅರಳಿದೆ. ಅದು ತುಂಬ ಹಳೇ ಗಿಡ, ಅದು ತಂದಾಗಿಂದ ದೊಡ್ಡ ಬಕೆಟಲ್ಲಿ ಹಾಕಿದ್ದು, ಅದು ಹಂಗೇ ಇದೆ. ಹಂಗೆ ಗಿಡ ಇದು ಗಾರ್ಡನ್ನಲ್ಲಿ ನೋಡಿಕೊಂಡು ಎಲ್ಲೆಲ್ಲಿ ಸ್ವಲ್ಪ ಎಲೆಗಳಿದ್ದಾವೆ. ನಿನ್ನೆ ಸಾಯಂಕಾಲ ಬಂದು ನಾನು ಮಳೆ ಬರೋ ಸೂಚನೆ ಇತ್ತು, ಅದಕ್ಕೆ ನೀರು ಹಾಕಿದೆ. ಪೂರ್ತಿ ಮಣ್ಣು ಎಲ್ಲ ಪಾಟ್ ಕೆಳಗಡೆ, ಇಟ್ಟಿಗೆ ಕೆಳಗಡೆ ಇರೋ ಮಣ್ಣು ಎಲ್ಲ ಗುಡಿಸೋಗಿದ್ದೆ. ಅದಾದಮೇಲೆ ಮಳೆ ಬಂದಿರೋದ್ರಿಂದ ಎಲ್ಲೂ ಗಾರ್ಡನ್ನಲ್ಲಿ ಗಲೀಜಿಲ್ಲ, ಕ್ಲೀನಾಗಿದೆ. ನಾನು ಹಿಂದಿನ ರಾತ್ರಿನೇ ಅದು ಮಾಡದೇ ಇದ್ದಿದ್ದರೆ, ಮಣ್ಣು ತುಂಬ ಇತ್ತು, 2 ದಿನ ಆಗಿತ್ತು ಗುಡಿಸಿ. ನಾನು ಆ ಮಣ್ಣು ಗುಡಿಸ್ದೇ ಇದ್ದಿದ್ರೆ ಈ ಮಳೆಗೆ ಎಲ್ಲ ಬಂದು ಎಲ್ಲ ಕಡೆ ಮಣ್ಣು ಇರೋದು. ಆ ಥರ ಗುಡಿಸಿರೋದ್ರಿಂದ ಈ ಥರ ಆಯಿತು. ಯಾಕೆಂದರೆ ನಾವು ಗೂಗಲ್ ಚೆಕ್ ಮಾಡಿದಾಗ ಮಳೆ ಇದೆ ಅಂತ ಗೊತ್ತಾಯಿತು. ಅದರಿಂದ ನಾವು ನೀರು ಹಾಕಿದೆ. ನಾನೇನು ಮಾಡಿದೆ, ಅದೇ ನೀರು ಹಾಕೋ ಟೈಮಲ್ಲಿ ಮಣ್ಣು ನೀಟಾಗಿ ಗುಡಿಸ್ಬಿಟ್ಟಿದ್ದೆ. ಮೇಲೆ ಗುಡಿಸಿದ್ದೆ 2 ದಿನ ಸುಸ್ತು ಅಂತ. ಅವತ್ತು ಇನ್ನು ನೀರು ಹಾಕೋ ಕೆಲಸ ಇಲ್ವಲ್ಲ ಅಂತೇಳ್ಬಿಟ್ಟು ನೀಟಾಗಿ ಗುಡಿಸಿರೋದ್ರಿಂದ ಈ ಥರ ಉಪಯೋಗ ಆಗುತ್ತೆ. ಬೆಳಗ್ಗೆ ಬಂದು ನೋಡಿದಾಗ ಗಾರ್ಡನ್ ಕ್ಲೀನಾಗಿತ್ತು. ಆ ಮಳೆ ನೀರಿಗೆ, ಆ ಬಿಸಿಲಿಗೆ, ಆ ಗಿಡಗಳು ನೋಡ್ಬಿಟ್ಟು ತುಂಬ ಖುಷಿ ಅನ್ನಿಸ್ತು. ಆದ್ರೂ ನಿನ್ನೆ ಸಾಯಂಕಾಲ ಒಂಚೂರು ಎಲೆ ಎಲ್ಲ ತೆಗೆದೋಗಿದ್ದೆ ಗುಡಿಸ್ಬಿಟ್ಟು. ಆದ್ರೂ ಒಂದೊಂದು ಮಳೆ ನೀರಿಗೆ ಇನ್ನೊಂದು ಸ್ವಲ್ಪ ಹಳೇದಾಗಿರುತ್ತಲ್ಲ, ಅವನ್ನೆಲ್ಲ ಸ್ವಲ್ಪ ಇದ್ವು, ತೆಗೆದುಬಿಟ್ಟು ನಾನು ಅದೇ ಬಕೆಟಲ್ಲಿ ಹಾಕ್ತಾಯಿದ್ದೀನಲ್ಲ. ಇದು ಆಪಿ ನಾನೆಲ್ಲ ಗಾರ್ಡನ್ ನೋಡೋಷ್ಟೊತ್ತಿಗೆ ಊಟ ಮಾಡಿಬಿಟ್ಟು, ಬಿಸಿಲು ಬಂದಿದೆಯಲ್ಲ ನೈಟೆಲ್ಲ ಎದ್ದಿರ್ತಾನೆ ಅವನು. ಬೆಳಗ್ಗೆ ಊಟ ಮಾಡಿ ನಾವು ಬಂದು ಕೂತ್ಕೊಂಡ ತಕ್ಷಣ ಅದಕ್ಕೇನೋ ರಿಲೀಫು, ಬಂದು ಮಲ್ಕೊಂಬಿಡುತ್ತೆ. ಬಿಸಿಲು ಎಲ್ಲಿರುತ್ತೋ ಅಲ್ಲಿ ಮಲ್ಕೊಂಬಿಡುತ್ತೆ ರಾತ್ರಿ ಎದ್ದಿರೋದಕ್ಕೆ. ಅದು ಅಲ್ಲದೆ ನಾವು ಇಲ್ಲದೇ ಇದ್ದರೆ ಮಲಗಲ್ಲ. ಮತ್ತೆ ನಾವು ಬಂದು ಕೂತ್ಕೊಂಡಾಗ ಆರಾಮಾಗಿ ನಿದ್ದೆ ಮಾಡ್ತಾನೆ. ಇದು ಯೆಲ್ಲೋ ಕಲರು, 5 ಎಸಳು ಬಿಡಬೇಕು ನೇಚರಲ್ಲಿ. ಒಂದೊಂದು ಸರಿ ನಮಗೆ ಗೊತ್ತಿಲ್ಲದೆಲ್ಲ ಇರುತ್ತಲ್ವ. 5 ಎಸಳಲ್ಲಿ 4 ಎಸಳು ಹೆಲ್ದಿಯಾಗಿದೆ ಹೂವು, ಆದರೆ 4 ಎಸಳು. ಸಾಮಾನ್ಯ ಸಿಂಗಲ್ ಪೆಟಲೆಲ್ಲ 5 ಇರುತ್ತೆ, ಇಲ್ಲಾಂದರೆ ಡಬಲ್ ಪೆಟಲ್ ಇರುತ್ತೆ. ನೋಡಿ ಈ ಥರ 5 ಇರಬೇಕು, ಅದು 5 ಬಿಡೋದು ಯಾವಾಗಲೂ. ಯಾಕೋ ಇವತ್ತು 4 ಬಿಟ್ಟಿದೆ. ಒಂದೊಂದು ಸರಿ ನಮಗೆ ನೇಚರಲ್ಲಿ ಆಶ್ಚರ್ಯಗಳು ಆಗೋ ವಿಷಯಗಳು ನಾವು ನೋಡ್ಕೋಬೋದು. ಆಮೇಲೆ ಇದಂತೂ ಎಷ್ಟು ಪ್ರೂನ್ ಮಾಡಿದ ಮೇಲೂ ಉದ್ದ ಹೋಗಿ ಆಮೇಲೆ ಹೂವು ಬಿಟ್ಟಿದೆ. ಹೂವು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಅಂತಾರೆ ಒಬ್ಬೊಬ್ಬರು, ಆದರೆ ಅದೊಂಥರ ನನಗೆ ದಾಸವಾಳ ವೆರೈಟಿ ತುಂಬ ಇಷ್ಟ. ಅದರಿಂದ
ಹಾಕ್ಕೊಂಡಿದ್ದೀನಿ. ಶಂಖಪುಷ್ಪನೂ ಅಷ್ಟೇ ತುಂಬ ಚೆನ್ನಾಗಿ ಗಿಡಗಳು, ಎಲೆಗಳು ಎಲ್ಲ ಚೆನ್ನಾಗಿದ್ದಾವೆ. ಎಲ್ಲೂ ಬೆಸ್ಟ್ ಅಟ್ಯಾಕ್ ಆಗಿರಲಿಲ್ಲ. ನೋಡ್ಕೊಂಬಂದೆ ನಾನು, ಪ್ರತಿಯೊಂದು ಗಿಡನೂ ನೋಡ್ತೀನಿ. ನೋಡಿಬಿಟ್ಟು ಆ ಹೂವು ಯಾವ್ಯಾವ ಇದ್ದಾವೋ ಒಂದು ಸರಿ ನೋಡ್ಕೊಂಡು ಕಿತ್ತೀನಿ. ಆಮೇಲೆ ತರಕಾರಿ ಏನಾರು ಇದೆಯಾ ಅಂತ ನೋಡ್ಕೊತೀನಿ ಒಂದೊಂದು ಸರಿ. ಯಾಕೆಂದರೆ ಡೈಲಿ ಬೆಂಡೆಕಾಯಿ ಹಾಕಿದಾಗ ಮಾತ್ರ ಡೈಲಿ ನೋಡ್ಕೋಬೇಕು. ಇಲ್ಲಾಂದರೆ ಒಂದು ದಿನ ಮರೆತ್ರೂ ಕಾಯಿ ಬಲ್ತ್ಬಿಡುತ್ತೆ, ನಮಗೆ ವೇಸ್ಟ್ ಆಗುತ್ತೆ. ಅದು ಬೀಜಕ್ಕೆ ಬಿಡೋಂಗಿದ್ರಿಗಿನ ಲಾಸ್ಟಲ್ಲಿ 1-2 ಬಿಡ್ಬೋದು, ಮೊದಲೇ ಬಿಡಬಾರ್ದು. ನೋಡಿ ಎಲ್ಲ ಗುಡಿಸಿರೋದಕ್ಕೆ ಎಲ್ಲೂ ಜಾಸ್ತಿ ಇಲ್ಲ. ಅಲ್ಲಿ ಶೋ ಗಿಡದ 2 ಎಲೆ ಮಾತ್ರ ಬಿದ್ದಿದ್ದಾವೆ. ಇದು ಡಬಲ್ ಪೆಟಲ್ ನೋಡಿ ಎಷ್ಟು ಚೆನ್ನಾಗಿ ಹರಡಿದೆ. ಇದು ನಾನು ಅದು ಒಂದು ಕಡೆ ಎಲ್ಲ ಬೀಜ ಹಾಕಿದ್ದೀನಿ ಅನ್ನಲ್ಲ, ಅದು ಸಿಂಗಲ್ ಪೆಟಲು ಬ್ಲೂನೇ ಬಂದಿದ್ದಾವೆ ಎಲ್ಲವು. ಇವತ್ತಿನವರೆಗೂ ಬೇರೆ ಕಲರ್ ಅದರೆಲ್ಲ ಅರಳಿಲ್ಲ. ಅದಕ್ಕೆ ನಾನು ಈ ಗಿಡಗಳೆಲ್ಲ ಹಂಗೆ ಬಿಟ್ಕೊಂಡಿದ್ದು. ಇವು ಡಬಲ್ ಪೆಟಲ್ ಬೀಜ ಆದಮೇಲೆ ತೆಗೆದುಬಿಟ್ಟು ಇವನ್ನ ಡಬಲ್ ಇರೋ ವೈಟು ಆಮೇಲೆ ಬ್ಲೂ ಇದೆ, ಅವೆರಡೂ ಸೇರಿಸಿ ಒಂದ್ರಾಗ ಹಾಕಬೇಕು. ಹಾಕಿದ್ರೆ ಆವಾಗ ನಮಗೆ ಚೆನ್ನಾಗಿರುತ್ತೆ. ಇನ್ನೂ ಒಂದು ಲ್ಯಾವೆಂಡ್ರ್ ಕಲರು ಬಂದಿಲ್ಲ, ಪಿಂಕು ಬಂದಿಲ್ಲ. ನೋಡೋಣ ಯಾವಾಗ ಬರುತ್ತೋ ನಮಗೆ, ನೋಡ್ಕೊಂಡು ಅದನ್ನು ಗಿಡ ಬೆಳೆಸ್ಕೊತೀನಿ. ಆಮೇಲೆ ಇಲ್ಲಿ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಲಾಸ್ಟಲ್ಲಿ ಹೂವು ಕೀಳ್ತೀನಿ. ಇವತ್ತೇನು ಕೆಲಸ ಏನು ಮಾಡಲಿಲ್ಲ, ಕೆಲಸನೂ ಇರಲಿಲ್ಲ ಏನು. ಮಳೆ ನೀರಲ್ಲಿ ಮಣ್ಣು ನೆಂದಿರುತ್ತೆ, ಏನು ಕೆಲಸನೂ ಮಾಡೋಕ್ಕಾಗಲ್ಲ ಬಿಡಿ. ಅವಾಗ ಗಿಡ ನೋಡ್ಕೊಳಂಗಾಯ್ತು, ಆ್ಯಪಿಗೆ ಊಟ ಕೊಟ್ಟಂಗಾಯಿತು ಅಂಥೇಳಿ ಬಂದಿದ್ದಕ್ಕೆ ಇಷ್ಟು ನಿಮಗೆ ಗಾರ್ಡನ್ ಅಪ್ಡೇಟ್ ಕೊಟ್ಟೆ. ಚೆನ್ನಾಗಿದೆ ಇವಾಗ ಗಾರ್ಡನ್ನು ನೋಡೋಕ್ಕೆ. ನೋಡಿ ಇಲ್ಲಿ ನಾನು ದಿನ ಕಿತ್ತಿರ ಎಲೆ ಹಾಕ್ತಾಯಿದ್ದೀನಲ್ವ, ಬಕೆಟ್ ಫುಲ್ ಆಗ್ತಾಯಿದೆ. ಅದನ್ನು ಇನ್ನೊಂದು 15 ದಿನ ನಾವು ಏನೂ ಹಾಕದೆ ಬಿಟ್ಬಿಟ್ರೆ, ಬೇರೆ ಕಡೆ ಹಾಕ್ಕೊಂಬಂದ್ರೆ ಅದರಲ್ಲಿರೋದು ಸುಮಾರು ಕೊಳ್ತು ಅರ್ಧಕ್ಕೆ ಹೋಗುತ್ತೆ. ಅವ ಮತ್ತೆ ಇನ್ನೊಂದು ಟ್ರಿಪ್ ನೀವು ಹಾಕ್ಕೋಬೋದು. ಹಾಕ್ಕೊಂಡಾಗ ಬಕೆಟಲ್ಲಿ ನಮಗೆ ಗೊಬ್ಬರ ಆಗೋಷ್ಟು ಸಿಗುತ್ತೆ. ನೋಡಿ ಮಾರ್ನಿಂಗ್ ಗ್ಲೋರಿ ಬಳ್ಳಿ ಬೆಳೆದಿತ್ತು, ನಾನು ಕಿತ್ತಿರಲಿಲ್ಲ. ಹೂವು ಯಾವುದು ಅಂತ ಬಿಟ್ಟಿರಲಿಲ್ಲ, ಅಬ್ಕಳ್ಳಿ ಅಂತ ಬಿಟ್ಟಿದ್ದೆ ತೊಂಡೆ ಗಿಡದಲ್ಲಿ. ಅದು ಬ್ಲೂ ಕಲರ್ ಅನಿಸುತ್ತೆ. ಮಳೆ ಬಂದಿದ್ದಕ್ಕೆ ನಾನು ಬೆಳಗ್ಗೆ ಬರಲಿಲ್ಲ. ಆಗಲೇ 10 ಗಂಟೆ ಅಷ್ಟೊತ್ತಿಗೆ ಅದು ಉದುರೋಗುತ್ತೆ. ನಾನಿವಾಗ ಮಾರ್ನಿಂಗ್ ಗ್ಲೋರಿ ಅಲ್ಲಿ ಇಲ್ಲಿ ಹಾಕೋಕ್ಕೆ ಹೋಗಲ್ಲ, ಎಲ್ಲಿ ಹುಟ್ಟಿರ್ತಾವೋ ಅಲ್ಲೇ ಬೆಳ್ಕೊಳ್ಳಿ. ಆಮೇಲೆ ಅದೇನು ಬೇರೂ ಜಾಸ್ತಿ ಬೆಳೆದಿರಲ್ಲ, ಆಮೇಲೆ ಕಿತ್ತಾಕಿದ್ರೆ ಆಯಿತು ಅಂತ ಸುಮ್ಮನೆ ಇದ್ದೀನಿ. ಮಾರ್ನಿಂಗ್ ಗ್ಲೋರಿ ಅವೆಷ್ಟಕವೇ ಬಂದಿರೋವು, ಯಾವಾಗಲೋ ಬೀಜ ಬಿದ್ದಿರುತ್ತಲ್ಲ ಮಣ್ಣಲ್ಲಿ ಅದು. ಆಮೇಲೆ ಅದರಲ್ಲಿ ನನಗೆ ಪಿಂಕ್ ಇತ್ತು, ಬ್ಲೂ ಇತ್ತು ಅಷ್ಟೇ, ಇನ್ಯಾವ ಕಲರು ಇರಲಿಲ್ಲ. ನಾನು ಹೋದಾಗ ಸುಮಾರು ಅವ್ರಿಗೆ ಬೀಜ ಇರಲಿಲ್ಲ. ಆವಾಗ ಮಳೆಗಾಲ ಅಲ್ವಾ, ಪಾಪ ಬೀಜ ಆಗಿರಲಿಲ್ಲ. ಅವರು ಬೀಜ ಆದಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದರು. ನನಗೆ ಅಷ್ಟರಲ್ಲಿ ಇಲ್ಲಿ ಬಂದು ಇದೆಲ್ಲ ಆಗಿ ಹುಷಾರಿಲ್ಲದೆ ಇವಾಗ ಬೀಜ ಹಾಕೋಷ್ಟು ತಾಳ್ಮೆನೂ ಇಲ್ಲ. ಇನ್ನು ಸ್ವಲ್ಪ ದಿನ ನೋಡಬೇಕು. ಆಮೇಲೆ ಸ್ಟ್ರಾಬೆರಿ ನೋಡಿ, 2 ಗಿಡ 2 ಪಾಟಲ್ಲಿ ಚೆನ್ನಾಗಾಗಿ ಅದರಲ್ಲಿ ಬಂದಿರೋ ಸಸಿ ಖಾಲಿ ಪಾಟ್ ಒಂದು ಸೈಡಲ್ಲಿ ಇಟ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ಹಂಗೆ ಮಣ್ಣಲ್ಲಿ ಬಳ್ಳಿ ಥರ ಬಂದಿರುತ್ತಲ್ಲ, ಅದನ್ನು ಹಂಗೆ ಇಟ್ಬಿಟ್ರೆ ಅಲ್ಲಿ ಬೆಳ್ಕೊಂಡು ಬೇರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಹಂಗೆ ಮಾಡ್ಬೋದು. ಈ ಥರ ಸ್ಟ್ರಾಬೆರಿ ಗಿಡಗಳು ಆ ಥರ ಜಾಸ್ತಿ ಮಾಡ್ಕೋಬೋದು. ಈ ಸರಿ ಮತ್ತೆ ಇನ್ನೊಂದು ಏನಿಲ್ಲ, ಒಂದು 8-10 ಗಿಡ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಯಾಕೆಂದರೆ ಅವಕ್ಕೆ ಬಿಡೋದೇ ಕಮ್ಮಿ ಅಲ್ವಾ. ಆಮೇಲೆ ಇದು ಕಾಸ್ಮಾಸ್ ನೋಡಿ, ಒಂದೇ ಇದರಲ್ಲಿ ಆರೆಂಜು ಎಲ್ಲೋ ಕಾಣಿಸ್ತೈತೆ. ಆದರೆ ಮಳೆಗೆ ಬೀಜ ಸರಿಯಾಗಿ ಆಗಲ್ಲ. ಹಂಗೆ ಬಿಟ್ಟರೆ ಅದು ಸುಮ್ಮನೆ ಎನರ್ಜಿ ವೇಸ್ಟು, ಬೇರೆ ಬೇರೆ ಹೂವು ಬಿಡೋಕ್ಕೆ. ಅದಕ್ಕೆ ನಾನು ಬೀಜ ಆಗಲ್ವಲ್ಲ ಇವಾಗ ಅಂತ ಎಲ್ಲ ಸ್ವಲ್ಪ ಬಾಡೋಗಿ ಇರ್ತಾವಲ್ಲ ಅವನ್ನೆಲ್ಲ ತೆಗೆದೆ. ಆಮೇಲೆ ಮಳೆ ಸಣ್ಣಗೆ ಮತ್ತೆ ಶುರುವಾಯಿತು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಬಿಸಿಲು ಇದೆ, ಮಳೆನೂ ಸಣ್ಣಗೆ ಸುರಿಯೋದೆ, ಬಿಸಿಲೇನು ಕಮ್ಮಿ ಆಗಿಲ್ಲ, ಬಿಸಿಲು ಇದೆ ಲೈಟಾಗಿ. ಸಣ್ಣಗೆ ಮಳೆ ಬಂತು, ಸರಿ ಮಳೆಗೆ ನೆನೆಯೋದು ಬೇಡ ಅಂತ ಹಿಂದೆ ಬಂದು ಕೂತಿದ್ದೀನಿ. ಸ್ವಲ್ಪ ಮಳೆ ನಿಂತರೆ ನಾನು ಹೂವು ಕಿತ್ಕೊಂಡು ಹೋಗಿ ಪೂಜೆ ಮಾಡ್ತೀನಿ. ಅವತ್ತು ಅಷ್ಟೇ. ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಟಿಗೆ ಕೆಳಗಡೆ ಇರೋ ಮಣ್ಣು ಕೂಡ ಏನೂ ಇಲ್ಲ. ನಾವು ತುಂಬ ನೀಟಾಗಿ ಗುಡಿಸಿದಾಗ ನೈಟ್ ಈ ಥರ ಜೋರು ಮಳೆ ಬಂದಾಗ ಗಾರ್ಡನ್ನಲ್ಲಿ ತಿರ್ಗಾ ಮರುದಿನ ಜಾಸ್ತಿ ಕೆಲಸನೇ ಇರೋಲ್ಲ, ಆ ಥರ ಆಗುತ್ತೆ. ಆಮೇಲೆ ಈ ಸಂಪಿಗೆ ಗಿಡ ನೋಡಿ, ರಿಪಾಟ್ ಮಾಡಿದ್ಮೇಲೆ ಮಳೆ ನಿಂತ್ಕೊಂತು. ಇವಾಗ ಸಂಪಿಗೆ ಗಿಡ ಮತ್ತೆ ಚಿಗುರ್ಕೊಂತು. ಇಲ್ಲ, ನಾನು ಅವತ್ತು ರಿಪಾಟ್ ಮಾಡಿಲ್ಲ ಅಂದರೆ ಗಿಡ ಸಾಯೋ ಚಾನ್ಸ್ ಇತ್ತು. ಸದ್ಯ ಅವತ್ತು ನಮ್ಮ ತಲೆಗೊರಳೆ ಅದೇ ಫಸ್ಟ್ ರಿಪಾಟ್ ಮಾಡಿದ್ದು. ನಾನು ಗಾರ್ಡನ್ನೆಲ್ಲ ಸೆಟ್ ಮಾಡಿದ್ಮೇಲೆ ಇವಾಗ ಚೆನ್ನಾಗಿ ಸೆಟ್ಟಾಗಿ ಅದು ಎಲೆಗಳು ಹೊಸ ಎಲೆ ಬರ್ತಾಯಿದೆ. ನೆಕ್ಸ್ಟು ನೋಡಬೇಕು. ಆ ಮಣ್ಣಲ್ಲಿ ಓಲೋಲಿತ್ತು ಅಷ್ಟೇ, ಬೇರೆ ಬಿಟ್ಕೊಂಡಿರಲಿಲ್ಲ. ಅದು ಸುಮಾರು 3 ವರ್ಷದ ಗಿಡ. ಆ ಥರ ಆಗಿದ್ದು ಆಶ್ಚರ್ಯ ಆಯಿತು. ಆಮೇಲೆ ಆ ಮಣ್ಣಲ್ಲಿ ಹುಳನೂ ನಮಗೆ ಕಾಣಿಸ್ಲಿಲ್ಲ. ಒಟ್ಟು ಓಲಿತ್ತು ಮಣ್ಣಲ್ಲಿ, ಉತ್ತದಲ್ಲಿ ಇರುತ್ತಲ್ಲ ಆ ಥರ ಇತ್ತು. ಆದ್ದರಿಂದ ಅದರಲ್ಲಿ ಏನಾದ್ರು ಹುಳ ಇದ್ದು ಬೇರೆಲ್ಲ ಇದಾಗಿ ಬೇರೆ ರೋಗ ಬರೋಕ್ಕೆ ಸ್ಟಾರ್ಟ್ ಆಗಿತ್ತೋ ಏನೋ. ಸದ್ಯ ನಾವು ಎಚ್ಚೆತ್ಕೊಂಡು ಅದನ್ನು ರಿಪಾಟ್ ಮಾಡಿದ್ದು ಒಳ್ಳೆಯದಾಯಿತು. ಆಮೇಲೆ ಅವತ್ತು ಇನ್ನೂ ಒಂದು ಹಣ್ಣಾಗಿದೆ. ಆಮೇಲೆ
ಮಳೆಗೆ ಇರುವೆಗಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿದ್ದಾವೆ. ನೋಡಿದೆ ಇನ್ನೊಂಚೂರು ಕಲರ್ ಬರಲಿ ಅಂತ ಬಿಟ್ಟು ಬಂದೆ. ನೋಡಿ ಮತ್ತೆ ಬಿಸಿಲು ಜೋರಾಯಿತು. ಸ್ವಲ್ಪ ಸಣ್ಣಗೆ ಅನಿತು, ಅದಾದಮೇಲೆ ಬಿಸಿಲು ಮತ್ತೆ ಸ್ಟಾರ್ಟ್ ಆಯಿತು. ಇನ್ನು ನಾನು ಇವಾಗ ಹೂವು ಕೀಳ್ತೀನಿ. ಎಷ್ಟು ಇದ್ದಾವೋ ಅಷ್ಟು ಹೂವು ಕಿತ್ತು ಸ್ವಲ್ಪ ಮಲ್ಲಿಗೆ ಹೂವು ಬರುತ್ತೆ. ಇಷ್ಟು ಕಮ್ಮಿ ಆಯಿತು. ಮಲ್ಲಿಗೆ ಹೂವು, ಜಾಜಿ ಹೂವು ಎಲ್ಲ ಇವಾಗ. ದಾಸವಾಳ ಒಂದೇ ಸ್ವಲ್ಪ ಪೂಜೆ ಬಿಡೋಷ್ಟು ಇದ್ದಾವೆ. ಆಮೇಲೆ ಸೌಗಂಧಿಕ ಪುಷ್ಪವೂ ಸ್ವಲ್ಪ ಕಮ್ಮಿ ಆಗಿದೆ. ಪರವಾಗಿಲ್ಲ, ಒಟ್ಟು ಒಂದು ಕಮ್ಮಿ ಇದ್ದರೆ ಇನ್ನೊಂದು ಜಾಸ್ತಿ ಆಗಿರುತ್ತೆ. ನೋಡಿ ಇವಾಗ ಆಪಿ ಅಲ್ಲಿ ಬಾಗ್ಲ ಹತ್ರ ಹೋಗಿ ಮಲಗಿದೆ. ಇಲ್ಲಿ ಬಿಸಿಲು ಸಾಕಾಯಿತು ಅನಿಸುತ್ತೆ. ಇವಾಗ ಮ್ಯಾಟ್ ಮೇಲೆ ಹೋಗಿ ಮಲಗಿದೆ. ಈ ಥರ ಅದಕ್ಕೆ ಎಲ್ಲಿ ಆಯ್ ಅನಿಸುತ್ತೋ ಅಲ್ಲಿ ಹೋಗಿ ಊಟ ಆದಮೇಲೆ ಮಲ್ಕೊಳ್ಳುತ್ತೆ. ನಾವು 2 ಹೊತ್ತನೇ ಊಟ ಕೊಡೋದು ಡಾಕ್ಟ್ರ್ ಹೇಳ್ದಂಗೆ. ಡಾಕ್ಟ್ರ್ ಹೇಳಿದ್ರು ಮೊದಲು 3 ಹೊತ್ತು ಕೊಡ್ತಾಯಿದ್ವಿ ಊಟ. ಇವಾಗ ಡಾಕ್ಟ್ರ್ ಹೇಳಿದ ಮೇಲೆ ನಾವು ಬೆಳಗ್ಗೆ 10 ಗಂಟೆಗೆ, ರಾತ್ರಿ 9:30ಗೆ ಕೊಟ್ಬಿಟ್ರೆ ಆಯಿತು. ಅದು ಬೇರೆ ಜಾಸ್ತಿ ತಿನ್ನೋದು ಇಲ್ಲ. ನಾವು ಹಾಕಿರೋ ಊಟನೇ 2 ಸರಿ 3 ಸರಿ ತಿನ್ನುತ್ತೆ. ಹಸ್ವಾದಾಗ ಮಾತ್ರ ತಿಂದ್ಬಿಟ್ಟು ಮತ್ತೆ ಹಂಗೆ ಇಟ್ಟಿರುತ್ತೆ. ನೋಡಿ ಈ ಥರ ಹೂವು ಎಲ್ಲ ಬಿಡಿಸ್ಕೊಂಡೆ ನಾನು. ಬಿಸಿಲು ನಿಮಗೆ ಕಾಣಿಸ್ತಾ ಇರ್ಬೋದು. ಮತ್ತೆ ಇವಾಗ ಬಿಸಿಲು ಜೋರಾಗಿದೆ. ಸಾಯಂಕಾಲದವರೆಗೂ ಈ ಥರ ಬಿಸಿಲಿದ್ಬಿಟ್ಟು ಮತ್ತೆ ನೈಟ್ ಮಳೆ ಬಂದರೆ ಇನ್ನೂ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ನೋಡಬೇಕು, ನೇಚರ್ ಅಲ್ವ. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ. ನಾವು ಹೆಂಗೆ ನೇಚರ್ ಕರ್ಕೊಂಡೋಗುತ್ತೋ ಹಂಗೆ ಹೋಗೋದೇ ಕಲಿಬೇಕು ಅಷ್ಟೇ. ಇವಾಗ ನನಗೆ ಹುಷಾರ ಇಲ್ಲದೆ ಇರೋದಕ್ಕೂ ಅದಕ್ಕೂ ಈ ಮಳೆ, ನೀರು ಹಾಕೋಷ್ಟು ಕೆಲಸ ಕಮ್ಮಿ ಇರೋದು, ಆಮೇಲೆ ಇದೆಲ್ಲ ಇರೋದ್ರಿಂದ ಒಂದು ಥರ ನೇಚರ್ ನನಗೆ ಹೆಲ್ಪ್ ಮಾಡ್ದಂಗೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಯೆಲ್ಲೋ ಕಲರು, ಅಂದರೆ 4 ಎಸಳು. ಇವಾಗ ಸೌಗಂಧಿಕ ಪುಷ್ಪ ಲಾಸ್ಟಲ್ಲಿ ಕೀಳ್ತೀನಿ ನಾನು. ಸ್ವಲ್ಪನೇ ಇದೆ, ಮೊದಲಕ್ಕಿಂತ ಕಮ್ಮಿಯಾಗಿದೆ. ಅದರಲ್ಲಿ ಗೆಡ್ಡೆಗಳು ಕಮ್ಮಿ ಆದಂಗೆ ಇದ್ದಾವೆ. ನೋಡಬೇಕು ನೆಕ್ಸ್ಟ್ ಅವೆಷ್ಟಿಗೆ ಕಾಲ ಬಂದಾಗ ಗೆಡ್ಡೆಗಳು ಬೆಳೆದ್ಬಿಟ್ಟು ಹೂವು ಬಿಡುತ್ತೆ. ಇವಾಗ ಆಗಲೇ ಸುಮಾರು 5-6 ತಿಂಗಳು ಆಯಿತು ಅನಿಸುತ್ತೆ ಹೂವು ಬಿಡೋಕ್ಕೆ. ಈ ವರ್ಷವೇ ತುಂಬ ಹೂವು ಬಿಟ್ಟಿದ್ದಾವೆ ಇವು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ನಾನು ಹೇಳೋ ಟಿಪ್ಸ್ಗಿಂತ ನಿಮಗೇನಾದ್ರು ಒಂಚೂರು ಉಪಯೋಗ ಇದೆ, ಪರವಾಗಿಲ್ಲ ಉಪಯೋಗ ಇದೆ ವಿಡಿಯೋ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಮಸ್ತೆ. ಇನ್ನೊಂದು ವಿಡಿಯೋದ ಸಿಗ್ತೀನಿ. ನೋಡಿದವ್ರು ಒಂದು ಲೈಕ್ ಕೊಡಿ.